ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಎನ್‌ಡಿಎ ಸರ್ಕಾರದ ವಿರುದ್ಧವಾಗಿ ಮತ್ತೆ ಚಾಟಿ ಬೀಸಿರೋದು ಸುಬ್ರಮಣಿಯನ್ ಸ್ವಾಮಿ. ಭಾರತ ಚೀನಾ ಗಡಿ ವಿವಾದದ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಭಾರತ ಚೀನಾ ಗಡಿ ವಿಚಾರ ಇದೆಯಲ್ಲಪ್ಪ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಡೆ ಮೋದಿಯವರು, ಆ ಕಡೆ ಅಮಿತ್ ಶಾ ಅವರು ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಗಡಿ ವಿವಾದದಲ್ಲಿ ಸುಳ್ಳು ಹೇಳಿ ಜನರನ್ನು ನಂಬಿಸ್ತಾ ಇದ್ದಾರೆ, ಯಾಮಾರಿಸ್ತಾ ಇದ್ದಾರೆ ಅಂತ ಕೂಡ ಸುಬ್ರಮಣಿಯನ್ ಸ್ವಾಮಿಯವರು ಕಿಡಿಕಾರಿದ್ದಾರೆ. 2020 ಏಪ್ರಿಲ್ನಿಂದ ಚೀನಾ ಲಡಾಖ್ ಪ್ರದೇಶವನ್ನು ವಶಕ್ಕೆ ಪಡ್ಕೊಂಡ್ಬಿಟ್ಟಿದೆ. ಈಗಲ್ಲ, 2020ರಿಂದಾನೇ, ಆಗಲೂ ನರೇಂದ್ರ ಮೋದಿ ಅವರೇ ಅಧಿಕಾರದಲ್ಲಿ ಇದ್ರಲ್ಲ, ಆಗಲೇ ಚೀನಾ ಲಡಾಖನ್ನು ವಶಕ್ಕೆ ಪಡ್ಕೊಂಡ್ಬಿಟ್ಟಿದೆ. ಸುಮಾರು 4046 ಚದರ ಕಿಲೋಮೀಟರ್ ವಿವಾದಿತ ಪ್ರದೇಶ ಚೀನಾ ವಶಕ್ಕೆ ಹೋಗ್ಬಿಟ್ಟಿದೆ. ಈ ಸತ್ಯಾಂಶ ಇಬ್ಬರಿಗೆ ಗೊತ್ತಿದ್ದರೂ ಕೂಡ ಸುಳ್ಳನ್ನೇ ಹೇಳಿಕೊಂಡು ಬಂದಿದ್ದಾರೆ ಇವರು. ಈ ಸತ್ಯಾಂಶ ಹೊರಬಿದ್ದುಬಿಟ್ರೆ ಇಬ್ಬರು ದೇಶದ್ರೋಹಕ್ಕೆ ಗುರಿಯಾಗಿಬಿಡ್ತಾರೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧವಾಗಿ ಸುಬ್ರಮಣಿಯನ್ ಸ್ವಾಮಿ ಅವರು ಕಿಡಿಕಾರಿರ್ತಕ್ಕಂಥ ಪರಿ ಇದು. 4046 ಚದರ ಕಿಲೋಮೀಟರ್ಗಳಷ್ಟು ಪ್ರದೇಶ ಲಡಾಖ್ ಭಾಗದ್ದು, ಅದನ್ನು ವಶಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಇವರು. ಅಂದರೆ ಭಾರತ ಭಾಗದ್ದು ಅಂತ. ಇದನ್ನು ಎಲ್ಲೂ ಇವರು ಆಚೆ ಬಾಯ್ಬಿಡ್ತಾ ಇಲ್ಲ. ಆಚೆ ಬಾಯ್ಬಿಟ್ರೆ ಅಮಿತ್ ಶಾ ಮತ್ತು ಮೋದಿ ಅವರು ದೇಶದ್ರೋಹಿಗಳಾಗ್ಬಿಡ್ತಾರೆ. ಅದಕ್ಕೆ ಇವರೆಲ್ಲೂ ಹೇಳೇ ಇಲ್ಲ, ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ ಅಂತ ಹೇಳಿ ಸುಬ್ರಮಣಿಯನ್ ಸ್ವಾಮಿ ಅವರು ಕಿಡಿಕಾರಿದ್ದಾರೆ.